ಬಿಡಿಸ್ಕೊಂಬಂದೆ ವಿಜಿ. 12 ಲಕ್ಷ ಐತೆ. ಇವಾಗ ಏನು ಮಾಡ್ತೀಯ ಇದನ್ನ? ಯಾಕೋ ದುಡ್ಡು ಬಿಡಿಸ್ಕೊಂಬ ಅಂತ ಹೇಳ್ದೆ. ಮಾವನಿಗೆ ಕೊಡೋಣ, ಹೊಲದಲ್ಲಿ ಏನಾದರೂ ಮಾಡಲಿ. ಒಂದು 10 ಲಕ್ಷ ಕೊಡೋಣ, ಒಂದು 2 ಲಕ್ಷ ಖರ್ಚಿಗೆ ಇಟ್ಕೊಂಡು ಒಂದು 10 ಲಕ್ಷ ಮಾವನಿಗೆ ಕೊಟ್ಬಿಡೋಣ. ಮಾವನಿಗೆ ಕೊಟ್ಟರೆ ಹೊಲದಲ್ಲಿ ಏನಾದರೂ ಮಾಡುತ್ತೆ. ಅಪ್ಪಗೆ ಕೊಡ್ತೀಯೇ? ಹಾಂ, ಅಪ್ಪಗೆ ಯಾಕೆ ಕೊಡ್ತೀಯಾ? ಸುಮ್ಮನಿರಿ, ನಿಮಗೆ ಗೊತ್ತಾಗಲ್ಲ. ಕೊಡಬೇಕು, ಕೊಟ್ಟರೆ ಅವ್ರು ಹೊಲದಲ್ಲಿ ಏನಾದರೂ ಕೆಲಸ ಮಾಡ್ತಾರೆ. ನಮ್ಮ ಮಾವನಿಗೆ ಬೋರ್ ಹಾಕ್ಸ್ಬೇಕು ಮತ್ತು ಅಡಿಕೆ ಗಿಡ ಇಕ್ಕಬೇಕು ಅನ್ನೋದೊಂದು ಎಲ್ಲ ಒಳ್ಳೆ ಕನಸೈತೆ ಅಂತ ನನಗೆ ಗೊತ್ತಾಯಿತು. ಯಾರೋ ಬಂದಿದ್ರು ಬೆಳಿಗ್ಗೆ, ಮಾತಾಡ್ತಿತ್ತು ನಮ್ಮ ಮಾವ. ಏನು ಮಾಡೋಣಪ್ಪ, ಕೈಯಾಗ ದುಡ್ಡಿಲ್ಲ ಅಂತ ಮಾತಾಡ್ತಾ ಇತ್ತು. ನನಗೆ ಹಿಂಗೆಲ್ಲ ಆಸೆ ಐತೆ, ಏನು ಮಾಡೋದು? ಯಾರಾದರೂ ದುಡ್ಡು ಕೊಟ್ಟರೆ ಅತ್ಲಾಗ ಮಾಡ್ಬೋದು, ಬಡ್ಡಿ ಕಟ್ಟೋಕ್ಕಾಗಲ್ಲ, ಸಾಲ ಮಾಡೋಕ್ಕಾಗಲ್ಲ, ಸಾಲ ಮಾಡೋಕ್ಕೆ ಭಯ ಅಂತ ಹೇಳಿ ಅದ್ರ ಕಂಬದು ನಮ್ಮ ಮಾವ. ಅದಕ್ಕೆ ನಮ್ಮ ಮಾವನ ಮಾತುಗಳನ್ನೆಲ್ಲ ಕೇಳಿಸ್ಕಣ್ಣ. ಅದಕ್ಕೆ ಇವಾಗ ನಾನು ಅದಕ್ಕೆ ಬಿಡಿಸ್ಕೊಂಬರೋಗು ಅಂತ ಹೇಳಿದ್ದು ನಿನಗೆ. ಬಿಡಿಸ್ಕೊಂಬಂದ್ರೆ ಹತ್ಲ ಕೊಟ್ಟರೆ ನಮ್ಮ ಮಾವೆಲ್ಲ ಮಾಡುತ್ತೆ, ಎಲ್ಲ ಅಡಿಕೆ ಗಿಡ ಇಕ್ಕಿ ಎಲ್ಲ ಬೆಳೆಸುತ್ತೆ. ಅವರು ಹೊಲ ಮಾಡೋದಕ್ಕಿಂತ ನಮ್ಮ ಹೊಲನೇ ಮಾಡಲೇ ಹೇಳು ಅಲ್ವಾ? ಇವಾಗ ಇದಿಬ್ಬರು ಭಾಗಕ್ಕೆ ಬರುತ್ತಲ್ಲ, ಹೆಂಗೂ ಭಾಗಕ್ಕೆ ಬರೋದಾಗ ಅದು ಇದನ್ನೇ ಮಾಡಲೇ ಹೇಳು ಅಷ್ಟೇ. ನಮ್ಮ ಮಾವನ ಇವಾಗ ನಾವು ದುಡ್ಡು ಕೊಟ್ಟರೆ ಅಯ್ಯೋ ಇವರೇ ಕೊಟ್ಟು ಮಾಡಿಸಿದ್ರು ಅನ್ನೋದು ಇರುತ್ತೆ. ಅದಕ್ಕೋಸ್ಕರ ನಾನು ಹುಟ್ಟಾಗಿಂದಲೂ ದುಡ್ಡು ಇಲ್ದಂಗೆ ಯಾವತ್ತೂ ಇಲ್ಲ. ನಾನು ಯಾವಾಗಲೂ ದುಡ್ಡು, ನನಗೆ ಲಕ್ಷ್ಮಿ ಮಾತ್ರ ನನಗೆ ಯಾವತ್ತೂ ಕೈ ಬಿಟ್ಟು ಹೋಗಿಲ್ಲ. ಎಲ್ಲರಿಗೂ ಒಲಿಯಲ್ವಂತೆ ಲಕ್ಷ್ಮಿ, ನನಗೆ ಜಾಸ್ತಿ ತುಂಬ ಒಲ್ದು ಬಿಟ್ಟವಳೆ. ನನಗೆ ಯಾವಾಗಲೂ ದುಡ್ಡು ಇದ್ದೇ ಇರುತ್ತೆ. ಅದು ಒಬ್ಬೊಬ್ರು ಹಣೆ ಬರ. ಅವ್ರು ಏನೇ ಎಂಥ ಕೆಟ್ಟ ಕೆಲಸ ಮಾಡೋರು ಲಕ್ಷ್ಮಿ ಒಬ್ರು ಬಿಟ್ಟು ಹೋಗಲ್ವಂತೆ. ಹಾಗೆ ನೀವೇನು ಬೈಕೋಬೋದು ನನ್ನ, ಇವಳೇನು ವಿಜಯ ಏನು ದೊಡ್ಡ ಇದ, ಇವಳ ಹತ್ರ ದುಡ್ಡು ಐತೆ ಅಂತ ಹೇಳಿ. ಆದರೆ ಒಬ್ಬೊಬ್ರು ಎಷ್ಟೇ ಕೆಟ್ಟರಾಗಿರಲಿ ದುಡ್ಡು ಅವ್ರ ಹತ್ರ ಇದ್ದೇ ಇರುತ್ತೆ. ಒಳ್ಳೆ ಮನಸ್ಸಿರಲ್ಲ, ಆದರೂ ದುಡ್ಡು ಇರುತ್ತೆ ಒಬ್ಬೊಬ್ರ ಹತ್ರ. ಒಳ್ಳೆ ಮನಸ್ಸಿರೋರಿಗೆ ದುಡ್ಡು ಇರೋದಿಲ್ಲ. ನಂಗೆ ಅನ್ಕೋಬೋದು. ಅದೇನೋ ಒಬ್ಬೊಬ್ರದ್ದು ಒಂದೊಂಥರ ಲಕ್ಕು, ಅದು ನಂದೊಂಥರ ಲಕ್ಕು. ಅಪ್ಪನಿಗೆ ಕರೆದು ಕೊಡೋಣ ಹಾಗಾದರೆ. ಮತ್ತೆ ಅಪ್ಪ ಇನ್ನೂ ಬೇರೆ ಹೋಗಿಲ್ಲ, ನೀವು ಹೆಂಗೆ ಮಾಡ್ಕೊಂತೀರಪ್ಪ, ನೀವು ಸಪ್ರೇಟ್ ಮಾಡ್ಕೊಳ್ರಿ ಅಂತೈತೇನೋ. ಇಲ್ಲ, ಅದೆಲ್ಲ ಕೊಡೋಕ್ಕಾಗಲ್ಲ. ಹಿಂಗೆ ಭಾಗ ಕೇಳೋಕ್ಕೂ ಆಗಲ್ಲ, ಕೇಳಬಾರ್ದು ಈಗ. ಯಾಕಂದರೆ ಇವಾಗಿನ್ನೂ ತಗೊಂಡಿದ್ದಾರೆ, ಅದನ್ನು ಕೇಳಬಾರ್ದು. ಮಾಡಲಿ ಹೇಳು ಅಷ್ಟೇ. ಇವಾಗ ನಮ್ಮ ಮಾಮ ನಮ್ಮನ್ನು ನಂಬುತ್ತೆ, ಈಗಳಪ್ಪ ಕೊಟ್ಟಿದ್ದಾರೆ ಇವರು ಅಂತ ಹೇಳಿ ನಮ್ಮನ್ನು ನಂಬುತ್ತೆ. ಬಿಡು, ಅವರು ತಗೊಂಡ್ಲೇಳು ಅಷ್ಟೇ. ಇವಾಗ ಮಾಡಿದ್ರೆ ನಮಗೂ ಆಗುತ್ತೆ, ಅವ್ರಿಗೂ ಆಗುತ್ತೆ. ನಾವೇನಂತದ್ರಾಗೆಲ್ಲ ಕೇಣಿ ಮಾಡಲ್ಲ ಕಣ್ಮಾವ ಅಂತ ಹೇಳಿ ಕೊಡೋದು. 2 ಲಕ್ಷ ಖರ್ಚಿಗೆ ಎತ್ತಿಟ್ಕೊಂಡು ಮಾವನ ಹತ್ರನೇ ಇರಲಿ ಬಿಡು, ಖರ್ಚಿಗೂ ಮಾವನ ಹತ್ರನೇ ಇಸ್ಕೊಳಕ್ಕಾಗುತ್ತೆ. ಏನು ಕಣ ಬೇಕು ಕಣ್ಮಮ್ಮ ಅಂತ ಹೇಳಿ ಇಸ್ಕೊಂಬಕ್ಕಾಗುತ್ತೆ. ಕೇಳಿ ಕೊಡೋಣ, ಹೊಲದಲ್ಲೆಲ್ಲ ಮಾಡಲಿ. ಇದರಲ್ಲಿ ಏನು ಇಲ್ವಲ್ಲ, ಎಲ್ಲ ಬರೀ ಅವ್ರ ತೋಟ ನೋಡ್ಕೊಂಡಿರೋದೇ ಆಗುತ್ತಲ್ಲ, ಅದಕ್ಕೇ ನಮ್ಮ ತೋಟನೂ ಆಗುತ್ತೆ ಅತ್ಲಾಗೆ. ಒಳ್ಳೆ ಕೆಲಸ. ಕೇಳಿಸ್ಕೊಂಡ ಬೆಳಿಗ್ಗೆ ಅದಕ್ಕೆ ಹೇಳ್ದೇನಲ್ಲಿ. ಅದೇ ಯಾರೋ ಬಂದಿದ್ರು, ಇಲ್ಲಿ ಮಾತಾಡ್ತಿದ್ರು, ಹೊಲ ಚೆನ್ನಾಗೈತೆ, ಏನು ಮಾಡಲಿ ಅಲ್ಲಿ ನೀರು ಬೀಳಲಿಲ್ಲ ಅಂತ ಹೇಳ್ತಿದ್ರು. ಅದಕ್ಕೆ ಬೀಳ್ತಾವೆ ಕಣೆ. ನಾನು ಅವಾಗ ಬೋರು 1-2 ಪಾಯಿಂಟ್ ಮಾಡಿಸಿದ್ದೆ, ಹಾಕ್ಸೋಣ ಅಂತಿದ್ದೆ. ಅಷ್ಟೊತ್ತಿಗೆ ಹಿಂಗಾಗಿತ್ತು. ಬೀಳ್ತಾವೆ ಒಬ್ಬೊಬ್ರದ್ದು ಒಂಥರ. ನಮಗೆ ಅವ್ರಿಗೆ ನೀರು ಬಿದ್ದಿಲ್ಲ ಅಂತ ನಮಗೂ ಬೀಳಲ್ಲ ಅಂತ ಏನಿದಿಲ್ಲ, ಬೀಳ್ತೈತೆ. ಏನು ಮಾಡೋಣ ಅಂತ ಇದ್ದೀನಪ್ಪ ಅಂತ ಹೇಳಿ ಮಾತಾಡ್ತಾ ಇದ್ರ. ಅದಕ್ಕೆ ಮಾವನಿಗೆ ಬೋರ್ ಹಾಕ್ಸೋದು, ಹೊಲದಲ್ಲೆಲ್ಲ ಕೆಲಸ ಮಾಡೋದು ಇಷ್ಟ ಅಂತ ನನಗೆ ಗೊತ್ತಾಯಿತು. ಅದಕ್ಕೆ ನಾನು ಇನ್ನು ಇಟ್ಕೊಂಡು ಏನು ಮಾಡಲಿ, ನನ್ನ ಹತ್ರ ದುಡ್ಡು ಐತಲ್ಲ, ಅದಕ್ಕೆ ಮಾಡಲೇಳು. ಮತ್ತೆ ಅಪ್ಪ ಹೆಂಗೂ ಅವಾಗ ನಮ್ಮ ಕಡೆಗೆ ಇರುತ್ತೆ, ನಮ್ಮನ್ನೇ ನಂಬುತ್ತೆ. ಸುಮ್ಕಿರಿ, ಹೆಂಗೋ ಅವ್ರ ತೋಟ ನೋಡ್ಕೊಂಡಿರುತ್ತಲ್ಲ, ಅವ್ರ ತೋಟ ನೋಡ್ಕೊಂಬಾರ ಇಲ್ದಂಗೆ ಆಗಲಿ. ನಮ್ಮ ಅಣ್ಣ ಆ ಕಡೆಗೆ ತಿರುಗಿ ನೋಡಲ್ಲ, ಹೊಲ್ದ ಕಡೆಗೆ. ಅತ್ತೇನು ಅಪ್ಪಗೆ ಹೇಳ್ತೀನಿ. ಕರೀರಿ ಮಾವನ್, ಕರೀರಿ ಕೊಡೋಣ. ಅಪ್ಪ ಬಾರಪ್ಪ ಇಲ್ಲಿ. ಯಾಕೋ ಬಾ ಇಲ್ಲಿ, ಒಂದು 5 ನಿಮಿಷ ಎದ್ದು ಆಮೇಲೆ ಉಳ್ಟ್ಕೊಂಬಂತ ಹೋಗಿ ಬಾ ಇಲ್ಲಿ, ಏನೋ ಮಾತಾಡಬೇಕು. ಬಂದೆ ತಡಿಯೋ. ಈಗ ಅಕೌಂಟಲ್ಲಿ ಇಕ್ಕೊಂಡ್ರೆ ಹಿಂದೇನು ದುಡ್ಡು ಎರಡು ಆಗಲ್ಲ, ಏನಿಲ್ಲ. ಇಲ್ಲಾದ್ರೂ ಹೊಲಕ್ಕಾದ್ರೂ ಹಾಕಿದ್ರೆ ತೋಟನಾದರೂ ಆಗುತ್ತೆ, ಏನಾದರೂ ಒಂದು ಬೆಳೆನಾದರೂ ಬೆಳಿಬೋದು. ಬೋರ್ ಹಾಕ್ಸಿದ್ರೆ ಏನಾದರೂ ತರಕಾರಿ ಬೆಳ್ಕೊಬೋದು, ಏನಾದ್ರು ಒಂದು ಮಾಡ್ಬೋದಲ್ಲ. ಒಳ್ಳೆ ಕೆಲಸ ಮಾಡಿದ್ರೆ ಈಗಳಪ್ಪ, ನನ್ನ ಮಾತ್ರ ದುಡ್ಡು ಇರಲಿಲ್ಲ, ಹಿಂಗೆ ನಮ್ಮ ವಿಜಿ ಕೊಟ್ಲು, ನನ್ನ ಸೊಸೆ ಕೊಟ್ಲು, ಕೈ ಹಿಡಿದ್ಲು ಅವತ್ತು ಅಂತ ಎಲ್ಲ ಮಾವನ ಮುಂದೆ ನೆನೆಸ್ಕೊಂತಾರೆ. ಅವರು ನೆನೆಸ್ಕೊಂತಾರೆ ಹೇಳು, ಅವ್ಳು ಕೊಟ್ಟು ಮಾಡಿಸಿದ್ದಕ್ಕೆ ನಮಗೂ ತೋಟ ಆಯ್ತಪ್ಪ ಅಂತ ಹೇಳಿ. ಅವ್ರಿಗಿನ್ನೂ ಅತಿ ಆಸೆ ಜಾಸ್ತಿ. ಸಾಕು, ನನಗಿರೋದೇನೆ ಸಾಕು ಅನ್ನಂಗಾಗುತ್ತೆ ನನಗೆ. ಸರಿ ಆಯ್ತು, ಹೇಳೋಣ. ಏನಮ್ಮ? ತಗೊಳ್ರಿ ಮಾಮ, ತಗೊಳ್ರಿ, ಕೊಡ್ರಿ. 10 ಲಕ್ಷ 12 ಲಕ್ಷ ಐತೆ. ಒಂದು 2 ಲಕ್ಷ ಖರ್ಚಿಗೆ ಇಕ್ಕೊಂಡು ಇನ್ನು 10 ಲಕ್ಷ ಎಲ್ಲ ನಾವು ಹೊಲಕ್ಕೆ ಬಂಡವಾಳ ಹಾಕ್ಬಿಡಿ ಮಾವ. ಹೊಲ್ದಕ್ಕೆ ಯಾಕಮ್ಮ? ಹೊಲ್ದಕ್ಕೆ ಯಾಕೆ ಬಂಡವಾಳ ಹಾಕೋಣ? ಹ್ಞೂ ಮಾಮ, ಅದೇ ನಿಮಗೆ ಬೋರ್ ಹಾಕಿಸ್ಬೇಕು, ಅದ್ರಾಗೆ ತೋಟ ಕಟ್ಟಬೇಕು ಅನ್ನೋದೊಂದು ಆಸೆ ಐತೆ ಅಂತ ನಾನು ಬೆಳಗ್ಗೆ ಗೊತ್ತಾಯಿತು ನನಗೆ. ನೀವು ಯಾರ ಹತ್ರನೂ ಹೇಳ್ತಾ ಇದ್ರಲ್ಲ, ನನಗೆ ಗೊತ್ತಾಯಿತು. ಅದಕ್ಕೇ ಒಂದು 10 ಲಕ್ಷ ದುಡ್ಡು ಬಿಡಿಸ್ಕೊಂಬರಕ್ಕೆ ಕೇಳಿದೆ ಇವ್ರಿಗೆ. ನನ್ನ ಅಕೌಂಟಲ್ಲಿ ಒಂದು 50 ಲಕ್ಷ ಅಮೌಂಟ್ ಐತೆ ಕಣ್ಮಮ್ಮ. ಅದಕ್ಕೆ ಬಿಡು, ತೋಟಕ್ಕೆ ಮಾಡ್ತೀವಿ ಅಂತ ನಿಮ್ಗೆ ಆಸೆ ಐತಲ್ಲ, ಅದಕ್ಕೆ ಮಾಡಲೇಳು ಅಂತ ಹೇಳಿ ಬಿಡಿಸ್ಕೊಂಬಂದು ಕೊಟ್ಟೆ. ಬಿಡಿಸ್ಕೊಂಬಂದೆ. ತೊಗೊಳ್ರಿ, 12 ಲಕ್ಷ ಐತೆ. ಒಂದು 2 ಲಕ್ಷ ಖರ್ಚಿಗೆ ಇಟ್ಕೊಳ್ರಿ. ನಮ್ಗೆ ಏನ್ಕನ ಹಾಸ್ಪಿಟ್ಲಿಗೆ ಏನ್ಕನ ಹೋಗ್ಬೇಕಂದ್ರೆ ಬೇಕು, ಕೊಡಿರಂತೆ. ಒಂದು 10 ಲಕ್ಷ ಬೆಲ್ಲ ಹೊಲಕ್ಕೆ ಎಷ್ಟಾದರೂ ಬೋರ್ ಒಂದಲ್ಲ ಅಂದರೆ 2 ಬೋರ್ ಹಾಕ್ಸಿ, ಒಂದು 3 ಎಲ್ಲಿ ನೀರು ಬೀಳ್ತಾವಲ್ಲ ಹಾಕ್ಸಿ
ಎಲ್ಲ ತೋಟ ಕಟ್ರಿ ಮಾವ. 10 ಲಕ್ಷಕ್ಕೆ ಏನು ಬಂಡವಾಳ ಹಾಕ್ಬೇಕು? ಹೊಲ ಎಲ್ಲ ನಮ್ಮ ತಂತಿ ಬೇಲಿ ಮಾಡಿಸ್ರಿ. ಎಲ್ಲ ತಂತಿ ಬೇಲಿ ಮಾಡಿಸಿ ನಮ್ದೆಲ್ಲ ನೀಟಾಗೆ ಹೊಲ ಚೆನ್ನಾಗಿದ್ರೆ ಇನ್ನೊಬ್ರು ಯಾರು ಬರಬಾರ್ದು, ಪಕ್ಕದವ್ರು ಜಗಳ ಮಾಡಬಾರ್ದು ಬಂದು. ಇವ್ರು ಜಗಳ ಮಾಡೋದು, ಅವ್ರು ಜಗಳ ಮಾಡೋದು ಅದೆಲ್ಲ ಯಾರು ಮಾಡಬಾರ್ದು, ಎಲ್ಲ ಸರಿಯಾಗಿರ್ಬೇಕು. ಅದಕ್ಕೇನೆ ಎಲ್ಲ ತಂತಿ ಬೇಲಿ ಮಾಡಿಸ್ಬಿಟ್ಟು ಬೋರ್ ಹಾಕ್ಸಿ ಅಡಿಕೆ ಗಿಡ ಇಟ್ಟು ನಮ್ದು ಹೊಲನೇ ಮಾಡ್ರಿ ಮಾವ. ನೀವು ತಗೊಳ್ರಿ, 10 ಲಕ್ಷ ಐತೆ. ಅಲ್ಲ ಕಣಮ್ಮ, ಅದನ್ನು ನಾನು ಬ್ಯಾರೆ ಹೋಗಿಲ್ಲ. ಅವರು ತಿರ್ಗಾ ಮೇಲೆ ನೀವು ಮಾಡಿರೋದಂದರೆ ಅವರು ನಮಗೂ ಕೊಡಬೇಕು ಅಂತಾರೆ. ಇದಿಬ್ಬರಿಗೂ ಸೇರಿರೋದು ಅದಕ್ಕೇನೆ. ಇವಾಗ ಈ ಇಬ್ಬರಳು ನೀವು ಬೇರೆ ಓದ ಮಾಡ್ಕೊಂಡ್ರಿ ಚೆನ್ನಾಗಿರುತ್ತೆ ಕಣಮ್ಮ. ಇಲ್ಲಡ್ ಮಾವ, ನಮ್ಗೇನು ಕೇಳಿ ಸೋಣಿ ಇಂಥದ್ದೆಲ್ಲ ಮಾಡೋದಿಲ್ಲ. ನಾವು ಒಬ್ಬರೇ ತಗೋಬೇಕು ಅನ್ನೋದು ನಮ್ಮ ಸ್ವಾರ್ಥ ಇಲ್ಲ. ಅವರು ತಗೊಳ್ಳೇಳು. ಇವಾಗ ಇದನ್ನೇ ಮಾಡ್ಕೊಂಡಿರಿ, ಅವ್ರ ತೋಟ ಅವ್ರು ಬೇಕಾದ್ರೆ ಯಾರಾದರೂ ನೋಡ್ಕೊಳ್ಳೇಳು. ಇದಾದರೆ ಇಬ್ಬರಳಿಗೂ ಬರುತ್ತಲ್ಲ ಮಾವ, ಅದನ್ನು ನೋಡ್ಕೊಂಡ್ರೆ ಒಬ್ರಿಗೊಬ್ರಿಗೆ ಅನ್ಯಾಯ ಮಾಡ್ದಂಗೆ ಆಗಲ್ವಾ ನೀವು? ಇವರು ತಗೊಳ್ಳೇಳು, ನಮ್ಮ ದುಡ್ಡಲ್ಲೇ ಆಗ್ಲೇಳು, ಬೆಳೆಸು. ನಾವೇನು ಕೇಳಲ್ಲ ಕಣ್ಮಮ್ಮ, ನಾವು ಕೊಟ್ಟಿದ್ವೇನು. ಈಗ ನೀವು ಹೇಳ್ಬೋದು ಅದು ಇಬ್ಬರಿಗೂ ಸೇರಿರುತ್ತಲ್ಲ, ಅವ್ರಿಗೂ ಕೊಡಲೇಬೇಕಲ್ಲ. ನಾವು ಒಬ್ಬರೇ ಬಾಚಕೊಂಡು ತಿನ್ನೋಕ್ಕಾಗಲ್ಲ ತಾನೆ, ಅದಕ್ಕೋಸ್ಕರ ಕಣ್ಮಮ್ಮ. ಮತ್ತೆ ಒಬ್ಬರೇ ತಿಂಬಕ್ಕಾಗಲ್ಲ ಏನೇ ಅಂದ್ರೂ. ನನಗೂ ಬೋಲ್ ಆಸೆ ಕಣಮ್ಮ, ಏನು ಮಾಡೋಣ. ದುಡ್ಡು ಇಲ್ಲದಕ್ಕೋಸ್ಕರ ಸುಮ್ಮನಿದ್ದೆ. ಅದಕ್ಕೆ ಅತ್ತ ಹಾಕ್ಸಾನ ಹೇಳಿ ಪಾಯಿಂಟ್ ಅದು ಮಾಡಿಸಿದ್ನಮ್ಮ. ಅದಕ್ಕೆ ದುಡ್ಡು ಇರಲಿಲ್ಲ. ಈಗ ಹಂಗಲ್ಲ ಅಂದ್ರೂ 1 ಲಕ್ಷ ಬೇಕು, ಒಂದು ಬೋರ್ ಹಾಕಿಸ್ತೀವಿ ಅಂದರೆ ಅದಕ್ಕಾಗಿನ. ಅದಕ್ಕೆ ಕಣಪ್ಪ, ವಿಜಿ ಅಕೌಂಟ್ನಾಗೇನು ದುಡ್ಡು ಐತೆ. ಅವಳ ಪಾಪ ಇವಾಗ ಅಲ್ಲೆದೆಲ್ಲ ಮಾರ್ಕೊಂಬಂದು ನಾವು ಇಲ್ಲೇ ಬಂಡವಾಳ ಮಾಡ್ಕೊಂಬ್ಲೇಳು. ಇಲ್ಲೇ ಯಾವ್ದಾನ ಜಮೀನು ಸಿಕ್ಕರೆ ತಗೊಂಬನ ಅಂತ ನೋಡ್ತಾಳೆ. ಅಲ್ಲೆಲ್ಲ ಮಾರ್ಕೊಂಬಂದು ಇಲ್ಲೇ ಮಾಡೋಣ ಅಂತ ಹೇಳಿ. ಬಿಡಮ್ಮ, ರೋಡ್ ಸೈಡ್ ಐತೆ ಅಂತೀಯ, ಇನ್ಯಾಕೆ ಮಾರಕ್ಕೆ ಹೋಗ್ತೀಯ? ಇರಲೇಳು, ಇನ್ನು ಹೋಗ್ತಾ ಹೋಗ್ತಾ ಸ್ಯಾನೆ ರೇಟ್ ಆಗ್ತೈತೆ. ಇಲ್ಲೇನು ಜಮೀನು ಅಷ್ಟು ಕಷ್ಟ ಕಣಮ್ಮ, ಸಿಗಲ್ಲ. ಮೊನ್ನೆ ಸಿಕ್ಕಿತ್ತು, ನಮ್ಮರು ಯಾರೋ ಒಬ್ರು ಪರಿಚಯ ಇದ್ರು, ನಮ್ಮ ಡಾಕ್ಟ್ರು, ನಮ್ಮ ಫ್ರೆಂಡ್ ಯಾರನ ಅವ್ರಿಗೆ ಕೊಡ್ಸಿದ್ನಿ. ಅದೇ ಅವ್ರು ಬಮ್ಲಿಂಗರ್ ಕೆಲಸ ಮಾಡ್ತಾರಲ್ಲ, ಅದು ನಾವೇ ಕೊಡಿಸಿದ್ದು ಅವ್ರಿಗೆ. ಹೆಂಗತ್ತ ಇನ್ನೇನು ಮಾಡೋಕ್ಕಾಗುತ್ತೆ. ಇವಾಗ ಹೆಂಗೋ ದುಡ್ಡು ಕೊಡ್ತಾ ಇದೆಯಲ್ಲ, ಹಾಕಿಸ್ತೀನಿ ಹೇಳಮ್ಮ. ಹಾಕಿಸ್ತೀನಿ ಹೇಳು. ನೀವು ಹೆಂಗೆ ಹೇಳ್ತೀರ ಹಂಗೆ ಕೇಳ್ತೀವಿ ಮಾವ. ಯಾಕಂದರೆ ನೀವು ಇವಾಗ ಅದನ್ನೇ ಮಾರ್ಕೊಂಬಂದು ಇಲ್ಲಿ ದುಡ್ಡು ಹಾಕಮ್ಮ ಇಲ್ಲಿ ಅಂತಂದ್ರೂ ನೀವು ಹೆಂಗೆ ಹೇಳ್ತೀರ ಹಂಗೆ ಕೇಳ್ತೀವಿ. ಅದಿರಲಿ, ಏನು ಬೇಡ ಮಾರಬೇಡ ಕಣಮ್ಮ ಅಂತಂದ್ರೆ ಮಾರಲ್ಲ. ಇಲ್ಲ ಅದನ್ನ ಮಾರ್ಕೊಬಿಡು, ಅದು ಮಾರ್ಕೊಂಬಂದು ಎಲ್ಲ ಇಲ್ಲಿ ಬಂಡವಾಳ ಹಾಕು, ಇಲ್ಲಿ ಮಾಡು ಅಂತಂದರೆ ನೀವು ಹೆಂಗೆ ಹೇಳ್ತೀರ ಹಂಗೆ ಕೇಳ್ತೀವಿ ಮಾವ ನಾನು. ಅದಕ್ಕೆ ತಗೊಳ್ರಿ. ಈಗ ದುಡ್ಡು ಐತೆ, ಸುಮ್ಮನೆ ಇಟ್ಕೊಂಡೇನು ಅದೇನು ಇದಾಗಲ್ಲ. ಹೊಲ್ಕಾದ್ರೂ ಹಾಕಿದ್ರೆ ಅಲ್ಲಿ ಮುಂದೆ ಒಂದಿನ ಅನುಕೂಲ ಆಗುತ್ತಲ್ಲ ಅಂತ. ವಿಜಿತಾಗೇನೋ ದುಡ್ಡು ಐತಪ್ಪ, ನೀನು ಏನು ಬೇಕು ಅಂದರೂ ಕೇಳು, ಕೊಡ್ತಾಳೆ. ಅವಳು ಏನಿಲ್ಲ. ದುಡ್ಡು ನೀನು ಎಷ್ಟನ ಆಗ್ಲೇಳು ಕೊಡ್ತಿರ್ತಾಳೆ. ಇಸ್ಕೊಂಡು ಮಾಡ್ಕ. ಯಾಕಂದರೆ ಅಲ್ಲಿ ಅವಳಿಗೆ ದುಡ್ಡು ಬೇರೆ ಇದು ಬೇರೆ ಬರುತ್ತೆ. ಮತ್ತು ಅವಳದು ಮುಂಚೆದೆಲ್ಲ ಇತ್ತು. ಅವಳು ಮಸ್ತಾಗಿ ದುಡ್ಡು ಮಾಡ್ಕೊಂಡವಳೆ. ನಿನ್ಗೆ ಏನಕ್ಕಾದ್ರೂ ನಿನ್ಗೆ ಹೊಲಕ್ಕೆ ಏನು ಬಂಡವಾಳ ಹಾಕ್ಬೇಕು, ನಿನಗೆ ಏನು ಮಾಡಬೇಕು, ಏನು ಬೆಳೆ ಬೆಳಿಬೇಕು ಅಂತ ಎಲ್ಲ ಏನೇನು ಇಷ್ಟ ಎಲ್ಲ ಮಾಡಿಬಿಡು. ಮಮ್ಮ, ನಿನ್ಗೆ ಏನು ಆಸೆ ಐತೆ ಎಲ್ಲ ಮಾಡಿಬಿಡು ಮಮ್ಮ. ಎಷ್ಟಾದ್ರೂ ದುಡ್ಡು ಖರ್ಚು ಆಗಿದ್ರೂ ಪರವಾಗಿಲ್ಲ, ನಾನು ಕೊಡ್ತೀನಿ. ತಗ 10 ಲಕ್ಷ ಅಲ್ಲ, 20 ಲಕ್ಷ ಆಗಲಿಲ್ಲ, 50 ಲಕ್ಷ ಅಮೌಂಟ್ ಐತೆ. ಮನೆನೂ ಕಟ್ಸಂಗಿದ್ರೆ ಕಟ್ಟಿಸ್ಮಮ್ಮ. ಬೇಕಾದರೆ ಕೊಡ್ತೀನಿ. ಒಂದು 25-30 ಲಕ್ಷದ ಒಂದು ಮನೆನೂ ಕಟ್ಟಿಸ್ಬಿಡು. ಎಲ್ಲ ಆಗ್ಬಿಡ್ಲಿ ಅಷ್ಟೇ. ನಿನ್ನ ಆಸೆ ಅಂತ ಎಲ್ಲ ಈಡೇರ್ಬೇಕು ಕಣ್ಮಮ್ಮ. ನಿಮ್ದು ಆಸೆ ಏನೈತೆ ಎಲ್ಲ ತೀರಿಸ್ಕೊಬಿಡಿ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಸರಿ ಅಮ್ಮ, ಆಯಿತು. ಆಯ್ತು ಹೇಳು. ಬೋರ್ ಹಾಕ್ಸೋಣ. ಬೋರ್ ಹಾಕ್ಸಿ ಅಡಿಕೆಗಳ್ನ ಇಕ್ಕಾಗುತ್ತೆ. ಅವೆಲ್ಲ ಚೆನ್ನಾಗೈತಿ, ಮಣ್ಣು ಚೆನ್ನಾಗೈತೆ ಕಣಮ್ಮ. ಅಡಿಕೆ ಗಿಡಗಳ ಹೆಂಗೆ ಬತ್ತ ಗೊತ್ತೇ? ಬಮ್ಲಿಂಗ್ ಇಕ್ಕಿದ್ನಲ್ಲ, ಹೆಂಗಿದ್ವು ಅಡಿಕೆ ಗಿಡ ಹಂಗೇನೆ. ಅದು ಅವನು ಆನಂದ ಎಲ್ಲನ ಕಡ್ದಾಕ್ಬಿಟ್ಟ. ಅವ್ನ ಮ್ಯಾಗ ಸಿಟ್ಟಿಗೆ ಹೆಂಗೆ ಬಂದಿದ್ವು ಅಂದರೆ ನಿಜ ಹೇಳ್ಬಾರ್ದು, ಹಂಗೆ ಬಂದಿದ್ವು ಅಡಿಕೆ ಗಿಡ. ಭಾಳ ಚೆನ್ನಾಗಿ ಬಂದಿದ್ವು. ಅದಕ್ಕೇನೆ ಇವಾಗೆಲ್ಲನ ಯಾರ್ದು ಕಾಟ ಇಲ್ದಂಗೆ ನಮ್ದೆಲ್ಲ ತಂತಿ ಬೆಲೆ ಮಾಡಿಸ್ಬಿಡುವಮ್ಮ. ಈ ಕಡೆಗೆ ಯಾರು ಬರಬಾರ್ದು. ಈ ಕಡೆಗ್ಲವರು ಪಕ್ಕದವ್ರಾಗಲಿ, ಹಿಂದವರಾಗಲಿ, ಮುಂದವರಾಗಲಿ ಯಾರು ನಮ್ಮ ಹೊಲದ ಕಡೆ ಬರಬಾರ್ದು. ಎಲ್ಲ ತಂತಿ ಬೆಲೆ ಮಾಡಿಸ್ಬಿಟ್ಟು ನೀಟಾಗಿರ್ಬೇಕಲ್ಲ. ನೀಟಾಗಿದ್ದು ಎಷ್ಟಾದರೂ ಖರ್ಚಾದ್ರೂ ಪರವಾಗಿಲ್ಲ. ನಮಗೆ ಅವ್ರಿಗೂ ಇರಬೇಕು ಅಷ್ಟೇ. ನಮಗೂ ವರ್ಷ ಬಾವರ್ಗೂ ನಾವು ಅವರು ಚೆನ್ನಾಗಿದ್ರೆ ಸಾಕು. ಸರಿ ಕಣಮ್ಮ, ಆಯ್ತು ಹೇಳು. ನೋಡಿದ್ರಲ್ಲ ವೀಕ್ಷಕರೇ, ನನಗೆ ಭಾಳ ಆಸೆ ಇತ್ತು ಬೋರ್ ಹಾಕ್ಸ್ಬೇಕು ಅದೆಲ್ಲ ಅಂತೇಳಿ. ಬೆಳಗ್ಗೆ ಯಾರ ಹತ್ರನ ಮಾತಾಡ್ತಾ ಇದ್ದೆ. ಹಿಂಗೆ ಮುಂಜಾನು ಹಿಂಗೆ ಗುಂಡಪ್ಪರು ಯಾಕೆ ಹಿಂಗೆ ಬಂದಿದ್ದ ನಮ್ಮ ಮನೆ ಕಡೆಗೆ ಮಾತಾಡ್ತಿದ್ದೆ. ಹಿಂಗೇನೆ ನಮ್ಮ ಬೋರ್ ಹಾಕ್ಸ್ಬೇಕು ಅಂತ ಎಲ್ಲ ಆಸೆ ಅಂತಿದ್ದಕ್ಕೆ ಹಾಕ್ಸ್ಮಾಮ ಅಂತೇಳಿ ದುಡ್ಡು ಕೊಡ್ತಾ ಐತೆ ಇವತ್ತು. ನಾನು ಒಂದಿಷ್ಟು ಎಲ್ಲನೂ ನೋಡ್ಕೊಂಬನ, ಅಡ್ಜಸ್ಟ್ ಮಾಡ್ಕೊಂಬನ ದುಡ್ಡು ಅಂತ ಅಂದ್ಕೊಂಡೆ. ನನಗೆ ಸಾಲ ಮಾಡೋಕ್ಕೆ ಸ್ವಲ್ಪ ಭಯ. ನಂದು ಅದು ಬಿಡಿಸ್ಕೊಳ್ಳೋಕ್ಕೆ ಬರೋಲ್ಲ. ಅಷ್ಟು ಪಿಕ್ಸೆಡ್ ಮಾಡಿದ್ದು ನಾನು. ಬಿಡಿಸ್ಕೊಂಡ್ರೆ ಸುಮ್ಮನೆ ಇದಾಗುತ್ತೆ ಅಂತೇಳಿ ಬಿಡಿಸ್ಕೊಂಬಕ್ಕೆ ಬರ್ದಂಗೆ ಮಾಡಿದ್ದು ನಾನು ಅದನ್ನ. ಪಿಕ್ಸೆಡ್ ನಂದು ಅಲ್ಲ ಮರಿರೋದ. ಅದಕ್ಕಾಗಿನ ಇವಾಗ ಮುಂತಾಗಿ ಇಸ್ಕೊಂಡು ಬೋರೆಲ್ಲ ಹಾಕ್ತಾನೆ ಅಂತ ಇದ್ದೀನಿ ಹೊಲಕ್ಕೆ. ಯಾರು ಕೊಡೋರು? ಯಾರು ಕೊಡ್ತಿಲ್ಲ. 10 ಲಕ್ಷ ದುಡ್ಡು ಇವಾಗ 10 ಲಕ್ಷ ದುಡ್ಡು ಕೊಡ್ತಾ ಇದ್ದಾರೆ ಅಂತಂದರೆ ಇವತ್ತು ಇಬ್ಬರಳಿಗೂ ಬೇಕಣಮ್ಮ ಅದು ಅಂತಂದ್ರೆ ತಗೊಂಬ್ಲೇಳು ಅಂತ ಹೇಳ್ತಾ ಇತ್ತು. ಹೆಂಗೋ ಹೆಸ್ರಿಗೆ ಏನು ಐತಲ್ಲ, ನಾವು ಮಾಡಿದ್ದೆ ಅಂದ್ರೂ ನೀನು ಯಾರನ್ನ ಅವತ್ತು ಬಿಡಲ್ಲ. ನೀನು ಯಾಕೆ ಮಾಡಂದಿದ್ದೆ ಅಂತಾರೆ. ಅದಕ್ಕೋಸ್ಕರನ ನಾನು ಹೆಂಗತ್ತ ದುಡ್ಡು ಇಸ್ಕೊಂಡು ಬೋರ್ಪರ ಹಾಕಿ ಪಟ ಮಾಡೋಣ ಅಂತ ಇದ್ದೀನಿ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.